ಇವತ್ತು ನಾನು ಕಿಚನ್ ಕ್ಲೀನ್ ಮಾಡ್ಕೊಂತ ನಾನು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ 7 days ಸೆಲ್ಫ್ ಕೇರ್ ಚಾಲೆಂಜಸ್ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬನ್ನಿ ಈ ಕೆಲಸ ಮಾಡ್ಕೊಂತಾನೆ ಮಾತಾಡೋಣ. ನಾನು ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ಬನ್ನಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಾಯ್, ನಾನಿವತ್ತು ಕಿಚನ್ ಕ್ಲೀನ್ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂದರೆ ಡೇ 3 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 7 days ಸೆಲ್ಫ್ ಕೇರ್ ಚಾಲೆಂಜಸ್ ಡೇ 3 ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಳಿನ ಹಬ್ ಚಾನಲ್ಗೆ ಸ್ವಾಗತ. ಡೇ 2 ಅಲ್ಲಿ ರೈಟ್ ಯುವರ್ ಫೀಲಿಂಗ್ಸ್ ಅಂತ ನಾನು ನಿಮಗೆ ಹೇಳಿದ್ದೆ. ನೀವು ಬರೆದಿರ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಬರೆದಿದ್ರೆ ನನಗೆ ತುಂಬ ಸಂತೋಷ. ಬನ್ನಿ ಇವತ್ತು ಡೇ 3 ಬಗ್ಗೆ ಮಾತಾಡೋಣ. ಮೊದಲು ನಾವು 2 ದಿನ ನಾವು ಬರೆದಿದ್ವಲ್ಲ, ನಾವು ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅಂತ ಕೊಟ್ಟಿದ್ದೀವಲ್ವ. ಇಂದು ನಮ್ಮ ದೇಹಕ್ಕೆ ಜೀವ ತುಂಬುವ ದಿನ ಅಂತ ಕೂಡ ಇವತ್ತು ಹೇಳ್ಬೋದು. ಯಾಕೆಂದರೆ ಡೇ 3 ಒಂದು ನಾವು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ವಿಶ್ರಾಂತಿ ಕೊಡುವ ಈ ಟೈಮ್ ಇದು. ಬನ್ನಿ ಇವತ್ತು ಯಾವುದು ವಿಷಯ ಅಂದರೆ ಮೂವ್ ಯುವರ್ ಬಾಡಿ, ಅದರ ಬಗ್ಗೆ ಮಾತಾಡೋಣ. ನಮ್ಮ ದೇಹ ನಿಲ್ಲೋದಕ್ಕೆ ಮಾಡಿಲ್ಲ. ನಮಗೆ ಭಗವಂತ ಒಂದೇ ಹತ್ರ ನಿಂತ್ಕೊಳ್ಳೋಕ್ಕೆ, ಒಂದೇ ಹತ್ರ ಕೂತ್ಕೊಳ್ಳೋಕ್ಕೆ, ಒಂದೇ ಹತ್ರ ಮಲಗೋಕ್ಕೆ ನಮಗೆ ದೇಹವನ್ನು ಕೊಟ್ಟಿಲ್ಲ. ಅದು ಚಲಿಸೋಕ್ಕೆ ಮಾಡಲಾಗಿದೆ ಅಂತ ಹೇಳ್ಬೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಿಡಿತೀವಿ, ದಿನಾ ಪೂರ್ತಿ ಕುಳಿತು ಕೆಲಸ ಮಾಡ್ತೀವಿ, ಆಮೇಲೆ ದಿನಾ ಪೂರ್ತಿ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ. ಆಮೇಲೆ ನಮಗೆ ಸಂಜೆ ಟಯರ್ಡ್ ಅಂತ ಹೇಳ್ತೀವಿ. ಆದರೆ ಇದು ಒಂದು ಸತ್ಯ ಹೇಳ್ತೀನಿ ಕೇಳಿ, ನಾವು ದೇಹದಿಂದ ಟಯರ್ಡ್ ಆಗಲ್ಲ, ನಾವು ಚಲಿಸದೇ ಇದ್ದರಿಂದ ಟಯರ್ಡ್ ಆಗ್ತೀವಿ. ನಾವು ಒಂದೇ ಕಡೆ ಸ್ಟಿಕ್ ಆಗುವುದರಿಂದ ನಾವು ಟಯರ್ಡ್ ಆಗ್ತೀವಿ. ನಮ್ಮ ದೇಹ ಸ್ವಲ್ಪ ಹೊತ್ತು ಮಲಗಬೇಕು, ಸ್ವಲ್ಪ ಹೊತ್ತು ನಿಂತ್ಕೋಬೇಕು, ಸ್ವಲ್ಪ ಹೊತ್ತು ಕುತ್ಕೋಬೇಕು, ಸ್ವಲ್ಪ ಹೊತ್ತು ಓಡಾಡ್ತಾ ಇರಬೇಕು. ಹಂಗಾದಾಗ ಮಾತ್ರ ನಮಗೆ ಟಯರ್ಡ್ ಆಗಲ್ಲ. ಸ್ಟ್ರೆಸ್, ಆ್ಯಂಜಿಟಿ, ನೆಗೆಟಿವಿಟಿ ಇವು ಎಲ್ಲವೂ ಚಲನೆ ಇಲ್ಲದ ಜೀವನದ ಫಲಗಳು ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಒಮ್ಮೆ ನಾನು ಕೂಡ ಹೀಗೆ ಇದ್ದೆ. ಸಣ್ಣ ಕೆಲಸಕ್ಕೂ ಶಕ್ತಿ ಇರಲಿಲ್ಲ, ಒಂದು ಎನರ್ಜಿ ಕೂಡ ಇರ್ತಿರ್ಲಿಲ್ಲ. ಆದರೆ ಒಂದು ದಿನ ನಾನು ತೀರ್ಮಾನ ಮಾಡಿದೆ. ಏನಂತ ಗೊತ್ತಾ? ಅಂದರೆ ನಾನು ಪ್ರತಿದಿನ 30 ನಿಮಿಷ ನನ್ನ ದೇಹಕ್ಕಾಗಿ ಕೊಡುತ್ತೇನೆ ಅಂತ. ಏನೇನು ಮಾಡಿದೆ? ವಾಕಿಂಗ್ ಮಾಡಿದೆ, ಆಕಾಶ ನೋಡ್ತಾ ಇದ್ದೆ, ಗಾಳಿಯನ್ನು ಅನುಭವಿಸ್ತಾ ಇದ್ದೆ, ಆಮೇಲೆ ಎಕ್ಸಸೈಸ್ ಮಾಡ್ತಾ ಇದ್ದೆ, ಯೋಗ ಮಾಡ್ತಾ ಇದ್ದೆ, ಮೆಡಿಟೇಷನ್ನು ಎಲ್ಲವನ್ನು ನಾನು ಈ ರೀತಿಯಾಗಿ ಮಾಡ್ಕೊತ ಬಂದೆ. ಆಗ 30 ನಿಮಿಷ ನನ್ನ ಜೀವನದಲ್ಲಿ ಬದಲಾವಣೆ ತಂದಿತ್ತು. ನಾವು ಅಂದ್ಕೊಳ್ತೀವಿ ಸೆಲ್ಫ್ ಕೇರ್ ಅಂದರೆ ಸ್ಪಾಗೆ ಹೋಗೋದು, ಅಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಸ್ಪಾ ಮಾಡಿಸ್ಕೊಳ್ಳೋದು ಅಂತ. ಅಲ್ಲ, ಅದಂತೂ ಕೂಡ ಅಲ್ಲ. ಸೆಲ್ಫ್ ಕೇರ್ ಅಂದರೆ ನಮ್ಮ ದೇಹವನ್ನು, ಮನಸ್ಸನ್ನು ಗೌರವಿಸುವುದು ಅಂತ ಅರ್ಥ. ಇಂದು ಡೇ 3 ಚಾಲೆಂಜಲ್ಲಿ ತುಂಬ ಸಿಂಪಲ್ಲು. ಏನಂದರೆ ಕನಿಷ್ಠ 30 ಮಿನಿಟ್ ಮೂವ್ ಯುವರ್ ಬಾಡಿ. ಅಂದರೆ ವಾಕಿಂಗು, ಲೈಟ್ ಎಕ್ಸಸೈಜು, ಯೋಗ, ಮೆಡಿಟೇಷನ್ನು, ಮನೆ ಕೆಲಸ ಇವುಗಳೆಲ್ಲವನ್ನು ಪರ್ಫೆಕ್ಟಾಗಿ ಮಾಡಬೇಕಂತ ಏನಿಲ್ಲ. ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾವು ನಮ್ಮ ದೇಹ, ನಮ್ಮ ಮನೆ, ನಮ್ಮ ಮನಸ್ಸನ್ನು ಇಗ್ನೋರ್ ಮಾಡಿದರೆ ಒಂದು ದಿನ ಅದು ನಮ್ಮನ್ನೇ ಇಗ್ನೋರ್ ಮಾಡುತ್ತೆ ಅಲ್ವಾ. ನಮ್ಮ ಹೃದಯ ಪ್ರತಿದಿನ ವರ್ಕ್ ಮಾಡ್ತಾ ಇರುತ್ತೆ. ನಮ್ಮ ಕಾಲುಗಳು ಕೂಡ ನಮ್ಮನ್ನು ಒತ್ತುಕೊಂಡು ತಿರುಗಾಡ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಒಮ್ಮೆ ಅವುಗಳಿಗಾದರೂ ನಾವು ಧನ್ಯವಾದವನ್ನು ಹೇಳಲೇಬೇಕು ಅಲ್ವಾ. ಇಂದು ಡೇ 3ಯಲ್ಲಿ ಕಂಪ್ಲೀಟ್ ಆಯಿತು ಅಂತ ಕಮೆಂಟ್ನಲ್ಲಿ ಡನ್ ಅಂತ ಬರೀರಿ. ನಾನು ಏನೇನು ಮಾಡಿದೆ ಅಂತ ಬರೀರಿ. ನಾವು ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ನಳಿನ ಹಬ್ನಲ್ಲಿ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ದೊಡ್ಡ ಪ್ರಯಾಣ. ಓಕೆ, ನಾಳೆ ಡೇ 4ನಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವು ಡೇ 3ಯಲ್ಲಿ ಏನೇನು ಮಾಡಿದ್ರಿ ಅಂತ ಡೈರಿಯಲ್ಲಿ ಬರೀರಿ. ಮೂವ್ ಯುವರ್ ಬಾಡಿ. ನೀವೇನೇನು ವಾಕ್ ಮಾಡಿದ್ರು, ಮೆಡಿಟೇಷನ್ ಮಾಡಿದ್ರು, ಯೋಗ ಮಾಡಿದ್ರು,
ಒಂದು ಸಣ್ಣದಾಗಿ ಎಕ್ಸಸೈಸ್ ಮಾಡಿದ್ರೆ ಇವುಗಳನ್ನೆಲ್ಲ ನೀವು ಡೈರಿಯಲ್ಲಿ ಬರಿತಾ ಹೋಗಿರಿ. 7 ಡೇಸಲ್ಲಿ ನಿಮಗೆ ಏನು ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಾಗುತ್ತದೆ ಅಲ್ವಾ. ಮತ್ತು ನಾಳೆ ಭೇಟಿ ಆಗೋಣ. ನಾಳೆ 7 ಡೇ ಸೆಲ್ಫ್ ಕೇರ್ ಚಾಲೆಂಜಸ್ಸಲ್ಲಿ ಮತ್ತೆ ಡೇ 4ಗೆ ಬರ್ತೀನಿ. ಅಲ್ಲಿವರೆಗೆ ನನ್ನನ್ನು ಕಾಯ್ತಾ ಇರಿ. ಥ್ಯಾಂಕ್ ಯು ಎಲ್ಲರಿಗೂ.